ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ ಜಲ ಸಿಂಹಾಚಲ ಯಮುನಾ ಗಂಗಾ ಉತ್ಕಲ ಜಲಸಿತರಂಗ. ತಬ ಸುಭಾಷಿಷ ಮಾಯೆ ತಬ ಸುಭಾಷಯ ಮಾಯೆ ನ್ಯಾಯೇ ಜಯ ಜಯ ದಾತ. ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ. ಜೈ ಹಿಂದ್. ನಮಸ್ಕಾರ. ಇವತ್ತು ಗಣರಾಜ್ಯೋತ್ಸವ ದಿನಾಚರಣೆ ಅಂದರೆ ರಾಜ್ಯ ದಿನಾಚರಣೆಗಿಂತ ಇವತ್ತು ಅಂಬೇಡ್ಕರ್ ಸಂವಿಧಾನ ದಿನಾಚರಣೆ ಅಂತ ಮಾಡಿದರೆ ನಮ್ಗೆ ಒಂದು ಸಂಭ್ರಮ, ಹಬ್ಬದ ದಿನ ಇದ್ದಂಗೆ ನಮಗೆ ಹಬ್ಬ. ಎಲ್ಲ ವರ್ಗದವರು, ಮಹಿಳೆಯರು ಮತ್ತು ಅಕ್ಕ ತಂಗರು, ಅಣ್ಣ ತಮ್ಮನವರು, ರೈತರಾಗಲಿ ಇವತ್ತು ನಮ್ಗೆ ಹಬ್ಬದ ಸಂಭ್ರಮ ಅಂತಂದರೆ ಇವತ್ತು ನಮಗೆ ಅಂಬೇಡ್ಕರು ಸ್ವಾತಂತ್ರ್ಯ ಕೊಟ್ಟು ಎಷ್ಟು ತಂದಿದ್ದಾರೆ, ಹಾಗೆ ಸಂವಿಧಾನ ರಚನೆ ಮಾಡೋದು ಕೂಡ ಅಷ್ಟೇ ನಮಗೆ ಭಾಳ ಅಮೂಲ್ಯವಾದಂಥ ದಿನ ಇವತ್ತು. ಗಣರಾಜ್ಯೋತ್ಸವ ಅನ್ನೋದಕ್ಕಿಂತ ಹೆಚ್ಚಾಗಿ ಸಂವಿಧಾನ ಶಿಲ್ಪಿ ದಿನಾಚರಣೆ ಇವತ್ತು ಗಣರಾಜ್ಯೋತ್ಸವಕ್ಕಿಂತ ಹೆಚ್ಚಾಗಿ ಅದನ್ನು ಏನು ಹೇಳ್ಬೇಕಾಗಿತ್ತು ಅಂದರೆ ಸಂವಿಧಾನ ಶಿಲ್ಪಿಯವರ ಹೆಸರನ್ನ ಹಾಕ್ಬೇಕಾಗಿತ್ತು. ಆದರೆ ಗಣರಾಜ್ಯೋತ್ಸವದ ಜೊತೆಗೆ ಅದನ್ನ ಹಾಕಿದ್ದಾರೆ. ಅದನ್ನು ಭಾಳ ತುಂಬ ಸಂತೋಷ. ನಾವು ಇವತ್ತೆಲ್ಲ ಸ್ವತಂತ್ರವಾಗಿ ಚೆನ್ನಾಗಿರ್ಬೇಕು ಅಂದರೆ ಅಂಬೇಡ್ಕರನ್ನು ನೆನೆಸ್ಕೋಬೇಕು. ಇವತ್ತು ಅಂಥ ದಿನ. ಇವತ್ತು ಅಂಬೇಡ್ಕರ್ ಇವತ್ತು ನಮಗೆ ಸಂವಿಧಾನ ಇವತ್ತು ರಚನೆ ಮಾಡಿಲ್ಲ ಅಂದಿದ್ರೆ ನೀವು ಎಲ್ಲ ಯಾವುದೇ ವರ್ಗರಾಗಲಿ ಯಾವುದೇ ಜನ ಆಗಲಿ ನಾವು ಇವತ್ತು ನೆಮ್ಮದಿಯಾಗಿ ಇರೋಕ್ಕಾಯ್ತಿರ್ಲಿಲ್ಲ. ಸಂವಿಧಾನ ಅಂತಂದರೆ ಸ್ಕೂಲ್ ಆಗ್ಬೋದು, ಆಸ್ಪತ್ರೆ ಆಗ್ಬೋದು, ಪೊಲೀಸ್ ಆಗ್ಬೋದು, ಕಾನೂನಲ್ಲಿ ಏನೇನಿದೆ ಅದರ ಸಂವಿಧಾನ ಕೊಟ್ಟಂಥ ಇವತ್ತು ಆ ಒಂದು ನಿಟ್ಟಲ್ಲಿ ನಾವೆಲ್ಲ ಇರಬೇಕು ಅಂತಂದರೆ ಇವತ್ತು ನೆಮ್ಮದಿಯಾಗಿರ್ಬೇಕು ಅಂದರೆ ಆ ಸಂವಿಧಾನನೇ ನಮಗೆ ಭಾಳ ಗುರು, ಅದೇ ನಮ್ಗೆ ದೇವರು. ಆ ಸಂವಿಧಾನ ಇಲ್ಲ ಅಂದರೆ ಇವತ್ತು ನೀವು ಎಲ್ಲ ಯಾವುದೇ ರಚನೆ ಮಾಡೋಕ್ಕಾಯ್ತಿರ್ಲಿಲ್ಲ, ಯಾವುದೇ ಇವತ್ತು ಸೀಟಿಗೆ ಬಂದು ನಾನು ಭಾಷಣ ಮಾಡೋಕ್ಕಾಯ್ತಿರ್ಲಿಲ್ಲ. ಮತ್ತು ರೈತರು ಹೆಂಗಿರ್ಬೇಕು, ಒಬ್ಬ ಕಾರ್ಮಿಕರಿಗೆ ಹೆಂಗಿರ್ಬೇಕು, ಒಬ್ಬ ಕೃಷಿ ಮಾಡೋರು ಹೆಂಗಿರ್ಬೇಕು, ಅದನ್ನೆಲ್ಲ ಸಂವಿಧಾನ ಕೊಟ್ಟಂಥ ಅಡಿನಲ್ಲಿ ನಾವು ಇವತ್ತು ಅಧ್ಯಕ್ಷರಾಗಿರೋದು. ಅಧ್ಯಕ್ಷರಾಗಬೇಕಾದ್ರೆ ನಾವು ಸಾಮಾನ್ಯವಾಗಿ ಬರೋಕ್ಕಾಯ್ತಿರ್ಲಿಲ್ಲ ಆ ಸಂವಿಧಾನ ಇಲ್ಲ ಅಂದಿದ್ರೆ. ರೈತರನ್ನ ಒಬ್ಬ ಬೆಳೆ ಬೆಳೆದನ್ನ ಯಾವ ಥರ ಮಾರ್ಕೆಟ್ಗೆ ಹಾಕ್ಬೇಕು, ಯಾವ ಥರ ಬೆಳಿಬೇಕು, ಯಾವ ಥರ ಹಾಕ್ಬೇಕು ಅನ್ನೋದು ಕೂಡ ಅದು ಸಂವಿಧಾನದಲ್ಲಿ ಸೇರಿಸಿದೆ. ಅದನ್ನ ಆ ಪೊಲೀಸ್ ಠಾಣೆಯಲ್ಲೂ ಕೂಡ ಸಂವಿಧಾನದಲ್ಲಿ ಏನಿದೆ ಅದನ್ನ ಒಬ್ಬ ರೈತರಿಗೇನು, ಒಬ್ಬ ಹಿಂದುಳಿದವ್ರಿಗೇನು, ಒಬ್ಬ ಮಹಿಳೆಯರಿಗೇನು ಅಂತ ಕೊಟ್ಟಿರೋಂಥ ಸಂವಿಧಾನದಲ್ಲಿ ಇವತ್ತು ನಾವೆಲ್ಲ ರಚನೆ ಮಾಡ್ತಾ ಇರೋದು. ಹಂಗಾಗಿ ಇವತ್ತಿನ ದಿನ ನಾವು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಕೂಡ ಅಂಬೇಡ್ಕರ್ಗೆ ಎಲ್ಲ ಮಹಿಳೆಯರು ಮತ್ತು ಅಕ್ಕ ತಂಗರು, ಅಣ್ಣ ತಮ್ಮನವರು ಮತ್ತು ಎಲ್ಲರಿಗೂ ಅವ್ರಿಗೆ ಗೌರವ ಸಲ್ಲಿಸಿ ನಾವು ಇವತ್ತು ಹೆಚ್ಚಿನ ಗೌರವ ಇರಬೇಕಂದ್ರೆ ಇವತ್ತು ನಾನು ಒಬ್ಬ ಅಧ್ಯಕ್ಷನಾಗಿ ನಾನು ಇವತ್ತು ಭಾಷಣ ಮಾಡೋಕ್ಕೆ ಬಂದೀನಿ, ಮಾತಾಡೋಕ್ಕೆ ಬಂದೀನಿ ಮುಂದೆ ಅಂತಂದರೆ ಅದು ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಇವತ್ತು ಶಿಲ್ಪಿ, ಇದು ಅವ್ರಿಗೆ ಸಲ್ಲಬೇಕು. ಇವತ್ತು ಆ ದಿನನ ಇವತ್ತು ರಚನೆ ಮಾಡಿದಂಥ ದಿನನ ಇವತ್ತು ಅದನ್ನೇ ಹೇಳ್ಬೇಕಾಗಿತ್ತು. ಆದರೆ ಕೆಲವು ಸಂದರ್ಭಗಳಲ್ಲಿ ಅದನ್ನ ಹೆಸರಿಡ್ದೇ ಬೇರೆ ಹೆಸರಿಟ್ಟಿದ್ದಾರೆ. ಅದು ನಾವು ಈಗ ಹೇಳೋಂಥದ್ದಲ್ಲ. ಸಂವಿಧಾನ ದಿನಾಚರಣೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಇವತ್ತು ಸಂವಿಧಾನ ದಿನಾಚರಣೆ ಅಂತಲೇ ಇಡಬೇಕಾಗಿತ್ತು. ಸಂವಿಧಾನ ದಿನಾಚರಣೆ ಆಗ್ಬಿಟ್ಟು ಅದನ್ನು ಬೇರೆ ಮಾಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ 4 ಅಕ್ಷರ ಹೆಸರಿ ಸಂವಿಧಾನನ ತಿದ್ದುಪಡಿಯಾಗಿ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ನಮ್ಮ ಇದರಲ್ಲಿ ಇವತ್ತು ಅಂಥ ಅಮೂಲ್ಯವಾದಂಥ ಸಂವಿಧಾನ ಕೊಟ್ಟಿದ್ದಾರಲ್ಲ, ಅವ್ರಿಗೆ ನಾವು ಎಷ್ಟು ಹೇಳಿದ್ರು ಸಾಲಲ್ತು. ಅವ್ರನ್ನ ಎಲ್ಲ ಮುಖಂಡರು, ಅಕ್ಕ ತಂಗರು, ಅಣ್ಣ ತಮ್ಮನವರು ಮತ್ತು ಮತದಾರರು ಎಲ್ಲರಿಗೂ ಮತ್ತೊಂದು ಸರಿ ಗೌರವ ಹೇಳ್ತಾ ಈ ಮಾತನ್ನು ಮಾತಾಡೋಕೆ ಹೋಗೋಟಂತ ಎಲ್ಲರಿಗೂ ನಾನು ಗೌರವಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ. ನನ್ನ ಹೆಸರು ಪ್ರತಿಮಾ ಅಂತ. ನಾನು ಸುತ್ತೂರು ಗ್ರಾಮ ಪಂಚಾಯತಿಗೆ ಉಪಾಧ್ಯಕ್ಷರಾಗಿದ್ದೀನಿ. ನಾನು ಜೀಮರಳ್ಳಿ ಗ್ರಾಮದಿಂದ ಚುನಾಯಿತ ಪ್ರತಿನಿಧಿಯಾಗಿ ಬಂದು ಈಗ 10 ದಿನಗಳ ಹಿಂದೆ ಸುತ್ತೂರು ಗ್ರಾಮ ಪಂಚಾಯತಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ. ಈ ದಿನ ನಾವು ನಮ್ಮ ಸುತ್ತೂರು ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ 76ನೇ ಗಣರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಅಂತ ಅನ್ಕೋತೀನಿ. ಅದರಲ್ಲಿ ಮಹಾತ್ಮ ಗಾಂಧೀಜಿಯವರು, ನಮ್ಮ ಅಂಬೇಡ್ಕರ್ ಅವರೆಲ್ಲ ಸ್ವತಂತ್ರಕ್ಕೆ ಹೋರಾಡಿದ್ರು. ಆದರೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿದ್ರು. ಅವರೆಲ್ಲ ಸ್ವತಂತ್ರ ತಂದುಕೊಟ್ಟಿದ್ರ ಜೊತೆಗೆ ಅವರು ಸಂವಿಧಾನವನ್ನು ರಚನೆ ಮಾಡಿ ಸಂವಿಧಾನ ಶಿಲ್ಪಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಸರನ್ನು
ತಗೊಂಡು ನಮಗೆ ಸಂವಿಧಾನದಲ್ಲಿ ಏನೇನು ಸೌಲಭ್ಯಗಳು ಸಿಗಬೇಕು, ಸ್ಥಾನಮಾನಗಳು ಸಿಗಬೇಕು, ಮಹಿಳೆಯರಿಗೆ ಏನು ಸಿಗಬೇಕು, ದಲಿತರಿಗೆ ಏನು ಸಿಗಬೇಕು, ಎಲ್ಲವನ್ನ ಅವರು ಸಂವಿಧಾನದಲ್ಲಿ ಸೇರಿಸಿ ಮಾಡಿದರ ಫಲವನ್ನ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ. ಈ ದಿನ ನಾವು ಅವರನ್ನ ನೆನೆಸ್ಕೋಬೇಕು. ಮತ್ತೆ ಅವ್ರಿಗೆ ಏನು ಹೇಳಿದ್ರು, ನಾವು ಏನೇ ಕೃತಜ್ಞತೆ ಸಲ್ಲಿಸಿದ್ರು ಸಾಲಲ್ಲ ಅಂತ ಅನ್ಕೋತೀವಿ. ಅವರನ್ನ ಸ್ಮರಣೆ ಮಾಡ್ತಾ ನಾವು ಇವತ್ತು 76ನೇ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇದರಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ, ನನ್ನ ಸಿಬ್ಬಂದಿ ವರ್ಗದವರು, ನನ್ನ 3 ಗ್ರಾಮದ ಚುನಾಯಿತ ಪ್ರತಿನಿಧಿಗಳು, ಅಧ್ಯಕ್ಷರು ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ತುಂಬು ಹೃದಯದ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತನಾಡಲು ಎಲ್ಲರೂ ಅವಕಾಶ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.